ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆಯ ಹೆಸರು ಆಮೆ ಮತ್ತು ಮೊಲ. ಒಂದು ಕಾಡಿನಲ್ಲಿ ವೇಗವಾಗಿ ಓಡುವ ಮೊಲವಿತ್ತು. ಅದಕ್ಕೆ ತನ್ನ ವೇಗದ ಬಗ್ಗೆ ತುಂಬಾನೇ ಅಹಂಕಾರವಿತ್ತು. ಅದೇ ಕಾಡಿನಲ್ಲಿ ನಿಧಾನವಾಗಿ ನಡೆಯುವ ಆಮೆ ಕೂಡ ಇತ್ತು. ಮೊಲ ಯಾವಾಗಲೂ ಆಮೆಯನ್ನು ನಿಧಾನಗತಿ ಎಂದು ಗೇಲಿ ಮಾಡುತ್ತಿತ್ತು. ಒಂದು ದಿನ ಮೊಲದ ಗೇಲಿಗೆ ಬೇಸತ್ತು ಆಮೆ ನನ್ನೊಂದಿಗೆ ಓಟದ ಸ್ಪರ್ಧೆ ಮಾಡುತ್ತೀಯಾ ಎಂದು ಮೊಲಕ್ಕೆ ಸವಾಲು ಹಾಕಿತು. ಮೊಲ ಗಲ್ಲನೆ ನಕ್ಕು, ನೀನು ನನ್ನ ಜೊತೆ ಓಟದಲ್ಲಿ ಗೆಲ್ಲುವುದು ಇದೊಂದು ಹಾಸ್ಯ ಎಂದು ಹೇಳಿ ಸವಾಲನ್ನು ಒಪ್ಪಿಕೊಂಡಿತು. ಕಾಡಿನ ಎಲ್ಲ ಪ್ರಾಣಿಗಳು ಕೂಡ ಇದನ್ನು ಕೇಳಿ ಆಶ್ಚರ್ಯಪಟ್ಟವು. ಮರುದಿನ ಸ್ಪರ್ಧೆ ಶುರುವಾಯಿತು. ಮೊಲ ಮಿಂಚಿನ ವೇಗದಲ್ಲಿ ಓಡಿ ಬಹುದೂರ ಸಾಗಿತು. ಆಮೆ ತನ್ನ ಪಾಡಿಗೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸಾಗಿತು. ಮೊಲವು ಆಮೆಯನ್ನು ಹಿಂದಿಕ್ಕಿ ತುಂಬಾ ದೂರ ಬಂದಾಗ ಆಮೆ ಇನ್ನೂ ಅಷ್ಟೂ ದೂರ ಇದೆ, ಅದು ಬರುವಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಮಾಡುತ್ತೇನೆ ಎಂದು ಒಂದು ಮರದ ಕೆಳಗೆ ಮಲಗಿತು. ಬೇಗನೆ ಅದಕ್ಕೆ ನಿದ್ರೆಯೂ ಕೂಡ ಬಂದಿತು. ಆಮೆ ಎಲ್ಲಿಯೂ ನಿಲ್ಲದೆ ನಿಧಾನವಾಗಿ ಅಂದರೆ ಸ್ಥಿರವಾಗಿ ನಡೆಯುತ್ತಾ ಸಾಗಿತು. ಮೊಲ ನಿದ್ರೆಯಿಂದ ಎಚ್ಚರಗೊಳ್ಳುವಷ್ಟರಲ್ಲಿ ಆಮೆ ಈಗಾಗಲೇ ಗುರಿಯನ್ನು ತಲುಪಿ ಗೆದ್ದಿತು. ಮೊಲಕ್ಕೆ ತನ್ನ ಆಲಸ್ಯ ಮತ್ತು ಅಹಂಕಾರದಿಂದ ಆದ ಸೋಲಿಗೆ ತುಂಬ ಪಶ್ಚಾತ್ತಾಪ ಪಡಬೇಕಾಯಿತು. ನಿಧಾನವಾಗಿ ಮತ್ತು ಸ್ಥಿರವಾಗಿರುವವನು ಸ್ಪರ್ಧೆಯಲ್ಲಿ ಗೆಲ್ಲುತ್ತಾನೆ. ಅಹಂಕಾರ ಮತ್ತು ಆಲಸ್ಯ ಯಾವಾಗಲೂ ಸೋಲಿಗೆ ಕಾರಣವಾಗುತ್ತದೆ. ಈ ಒಂದು ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.